ರಂಜಿತ್, ಆ ಹೆಂಗಸ್ ಬಂದಿದ್ದಾಳೆ. ನೋಡಿಮ್ಮ, ನಿಮ್ಮ ಕಂಪ್ಲೇಂಟ್ ತೊಗೊಂಡಿದ್ದೀನಿ. ನಾಳೆ ಬೆಳಗ್ಗೆ ಹೊತ್ತಿಗೆ ನಿಮಗೆ ಪರಿಹಾರ ಸಿಗುತ್ತೆ, ಇಲ್ಲ ಆಸ್ಪತ್ರೆಗೆ ಬೀಗ ಬೀಳತ್ತೆ. ಆ ಡಾಕ್ಟರ್ಗೂ ಪನಿಷ್ಮೆಂಟ್ ಆಗುತ್ತೆ. ನೀವೇನು ಯೋಚನೆ ಮಾಡಿಬಿಡಿ, ತಾವಿನ್ನು ಹೊರಡ್ಬೋದು. ನಮಸ್ಕಾರ, ಹೋಗ್ಬನ್ನಿ. ಆಕೆ ಹೋಗಿದ್ದಾಯ್ತು. ಅವಳೇನ ಪಾಪ? ನನಗೇನೋ ಗೊತ್ತು, ನಾನು ಆಕೆ ನೋಡೇ ಇಲ್ಲ. ಹುಡುಗಿನ ಸರಿಯಾಗಿ ಕಾಣಿಸ್ತಿಲ್ವಲ್ಲ. ಬಟ್ ಈ ಹುಡುಗಿ ಅಂತೂ ಅಲ್ಲಪ್ಪ. ಅಪ್ಪ, ಇನ್ಮೇಲೆ ಯಾವತ್ತೇ ಆಗಲಿ ಎಲ್ಲಿಂದಾನೇ ಆಗಲಿ ಪಾವನಿ ಅಂತ ಹೆಸರಿಟ್ಕೊಂಡವ್ರು ಬಂದರೆ ದಯವಿಟ್ಟು ಅವ್ರನ್ನ ಅಲ್ಲಿಂದಾನೇ ಕಳಿಸ್ಬಿಡಿ. ಆ ಹೆಸರಿಟ್ಕೊಂಡವ್ರ ನೆರಳು ಕೂಡ ನನ್ನ ಹತ್ರ ಸುಳಿ ಕೂಡುದು. ಇದೇನೋ ನಿನ್ನ ಹಣೆ ಬರಹ? ಇಡೀ ರಾಜ್ಯನೇ ಬದಲಾಯಿಸ್ಬಿಡ್ತೀನಿ, ಮಂತ್ರಿಗಳ ವಿರುದ್ಧ ಹೋರಾಡ್ತೀನಿ, ಕೆಟ್ಟವ್ರನ್ನೆಲ್ಲ ಮಟ್ಟ ಹಾಕ್ತೀನಿ ಅಂತೆಲ್ಲ ಹಾರಾಡ್ತೀಯಾ? ಅದ್ಯಾರ ಹುಡುಗಿ ಹೆಸರು ಹೇಳಿದ್ರೆ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೆಯಾ ನೀನು? ನಾನು ಯಾಕೆ ಹೆದರ್ಕೊಳ್ಳಿ ಪಾಪ? ಐ ಡೋಂಟ್ ಬಾದರ್ ಅಬೌಟ್ ಎನಿ ಗರ್ಲ್. ಆಫ್ಟರ್ ಆಲ್ ಅವಳೊಬ್ಳು ಹಳ್ಳಿ ಹುಡುಗಿ. ಇಷ್ಟೊತ್ತಿಗಾಗಲೇ ಯಾರನ್ನೋ ಮದುವೆ ಆಗಿ ಒಂದೆರಡು ಮಕ್ಕಳಾಗಿ ಎಲ್ಲ ಒಂದು ಕಡೆ ಸೆಟ್ಲ್ ಆಗಿರ್ತಾಳೆ. ಅವಳು ಯಾವತ್ತೂ ನನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಹೌದಪ್ಪ, ಅವಳು ಡಿಸ್ಟರ್ಬ್ ಮಾಡಲ್ಲ ನಿನ್ನ, ನೀನೇ ಡಿಸ್ಟರ್ಬ್ ಆಗ್ತಾ ಇದೆಯಾ? ನಾನು ಯಾವುದೋ ಒಂದು ಹಳ್ಳಿ ಹುಡುಗಿಂದ ಡಿಸ್ಟರ್ಬ್ ಆಗೋಷ್ಟು ವೀಕ್ ಮೈಂಡೆಡ್ ಅಲ್ಲ ನಿಮ್ಮ ಮಗ. ನಾನು ಸ್ಟ್ರಾಂಗ್ ಆಗಿದ್ದೀನಿ, ಕಾನ್ಫಿಡೆಂಟ್ ಆಗಿದ್ದೀನಿ. ಪಕ್ಕದಲ್ಲೇ ಪ್ರಳಯ ಆದರೂ ಕೂಡ ಡೋಂಟ್ ಕೇರ್ ಅನ್ನೋಷ್ಟು ಗಟ್ಟಿಯಾಗಿದ್ದೀನಿ. ಇದನ್ನೆಲ್ಲ ನಾನು ನಂಬಬೇಕು ಅಲ್ವಾ? ಈ DC ರಂಜಿತ್ ಕುಮಾರ್ ಮೇಲೆ ಅನುಮಾನನ ಪಾಪ? ನೋಡಿದ್ರ ಪಾಪ, ನನ್ನ ಪಾಲ್ಗೆ ಪಾವನಿದು ಅಂತ ಇದ್ದಿದ್ದು ಕಡೆ ನೆನಪು, ಕಡೆ ಸಾಕ್ಷಿ. ಅದು ನಿಮ್ಮ ಮುಂದೆನೇ ಚೂರು ಚೂರು ಮಾಡಿದ್ದೀನಿ. ಈಗ ಕ್ಲಿಯರ್ ಆಯ್ತಾ? I hate you, P. ನಿನ್ನ ಗುರಿ ಸಾಧಿಸೋದಕ್ಕೆ ಇವಳೊಬ್ಬಳು ಅಡ್ಡಿ ಆಗ್ತಾನೇ ಇದ್ಲು. ಇವಳನ್ನ ನಿನ್ನ ಮನಸ್ಸಿಂದ ಕಿತ್ತು ಹಾಕಲೇಬೇಕಾಗಿತ್ತು. ಕಿತ್ತು ಹಾಕಿದ್ದಾಯ್ತು. ಅದು ಜಾಗ ಚಿಕ್ಕದಾಗತ್ತೆ ಅಂತ ಡೈನಿಂಗ್ ಟೇಬಲ್ನ ಹೊರಗಡೆ ಹಾಕಿದ್ದೀವಿ. ನೀವು ಕೂತ್ಕೊಳ್ಳಿ ಅಳಿ ಅಂದರೆ.